ಕರ್ನಾಟಕನ ಸಾಕಷ್ಟು ರಾಜವಂಶಗಳು ಆಳಿವೆ, ಆದರೆ ಅದರಲ್ಲಿ ನಮಗೆ ಗೊತ್ತಿರೋದು ಕೆಲವೊಂದು ಮನೆತನ ಮಾತ್ರ. ಇನ್ನು ಉಳಿದ ಮನೆತನ ಇತಿಹಾಸ ನಮಗೆ ಗೊತ್ತೇ ಇರೋದಿಲ್ಲ. ಅಂಥ ಮನೆತನಗಳಲ್ಲಿ ಒಂದು ಹಾಲೇರಿ ರಾಜವಂಶ. ಕೊಡಗನ್ನು ಆಳಿದ ಪ್ರಮುಖ ರಾಜವಂಶ ಎಂದರೆ ಈ ಹಾಲೇರಿ ರಾಜವಂಶ. ಇವರ ಆಳ್ವಿಕೆ ಕಾಲ ಸುಮಾರು ಕ್ರಿಸ್ತಶಕ 1633ರಿಂದ 1834ರವರೆಗೆ, ಅಂದರೆ ಸುಮಾರು 200 ವರ್ಷ ಕಾಲ ಕೊಡಗನ್ನು ಆಳ್ತಾರೆ. ಇವರ ರಾಜಧಾನಿ ಮೊದಲು ಹಾವೇರಿ, ಆಮೇಲೆ ನಾಲ್ಕುನಾಡು, ನಂತರ ಮಡಿಕೇರಿ. ಇವರ ಪ್ರಮುಖ ರಾಜ ವೀರರಾಜೇಂದ್ರ. ಇವರು ಕೊಡಗಿಗೆ ಸಾಕಷ್ಟು ಕೊಡುಗೆ ನೀಡ್ತಾರೆ. ಅದರಲ್ಲಿ ಮುಖ್ಯವಾದ ಸ್ಥಳ ಎಂದರೆ ಮಡಿಕೇರಿ ಕೋಟೆ ಮತ್ತೆ ಓಂಕಾರೇಶ್ವರ ದೇವಸ್ಥಾನ. ಇವರ ಮನೆತನಕ್ಕೆ ಸೇರಿದ ಕೆಲವೊಂದು ಕುರುಹುಗಳು ಮಾದಾಪುರ ಬಳಿ ಇರುವ ಗರ್ಗಂದೂರಿನಲ್ಲಿ ಇದೆ. ಸೊ ಅವುಗಳು ಏನು ಅಂತ ನೋಡೋಣ ಬನ್ನಿ. ಈ ಪ್ಲೇಸ್ನಲ್ಲಿ ಕಾಡಲ್ಲಿ ತುಂಬಿಕೊಂಡು ಫುಲ್ ಜಾಗ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಸೊ ಕೆಲವೊಂದು ಪ್ಲೇಸ್ ಮಾತ್ರ ಉಳ್ಕೊಂಡಿದೆ, ಅದು ಏನು ಅಂತ ನೋಡೋಣ ಬನ್ನಿ. ಇದು ನೋಡಿ, ರಾಜರು ಬರೋಕೆ ಅಂತ ಇದ್ದ ಮೇನ್ ಗೇಟು. ಆದರೆ ಈಗ ಉಳ್ಕೊಂಡಿದ್ದು ಮಾತ್ರ 2 ಸ್ತಂಭಗಳು ಮಾತ್ರ. ಸೊ ನಾನು ಬ್ಯಾಕ್ ಸೈಡಿಂದ ಬಂದೆ, ಸೊ ಹಾಗಾಗಿ ನಿಮಗೆ ಒಳಗಡೆಯಿಂದ ತೋರಿಸ್ತಾ ಇದ್ದೇನೆ. ಅವರ ಕಾಲದಲ್ಲಿ ಕೆತ್ತಿದ ಕೆಲವು ಕಲ್ಲಿನ ಕಂಬಗಳೆಲ್ಲ ಬಿದ್ದೋಗ್ಬಿಟ್ಟಿದೆ. ಇದು ನೋಡಿದರೆ ಪಿಲ್ಲರ್ ಕಂಬಗಳ ಥರ ಕಾಣ್ತದೆ, ಬಟ್ ಈಗ ನೋಡಿದ್ರೆ ಎಲ್ಲ ಮಣ್ಣಲ್ಲಿ ಮುಚ್ಚೋಗ್ಬಿಟ್ಟಿದೆ. ಇನ್ನೂ ಸಾಕಷ್ಟು ಕುರುಹುಗಳು ಮಣ್ಣೊಳಗೆ ಮುಚ್ಚೋಗ್ಬಿಟ್ಟಿದೆ. ಇಲ್ಲಿ ಎಲ್ಲೋ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ, ಬಟ್ ಈ ಕಾಡಲ್ಲಿ ಅದನ್ನ ಹುಡುಕೋದು ತುಂಬಾನೇ ಕಷ್ಟ. ಇನ್ನು ಅವರ ಕಾಲಕ್ಕೆ ಸೇರಿದ ಗರುಡ ಸ್ತಂಭ ಇದೆ ನೋಡಿ, ಬಟ್ ಇದ್ರ ಸುತ್ತ ಫುಲ್ಲು ಕಾಡು ಮುಚ್ಚಿ ಕಾಣೋದೇ ಇಲ್ಲ. ಸೊ ಈ ಕಂಬದಲ್ಲಿ 4 ಸೈಡಲ್ಲಿ ಕುದುರೆ, ಸಿಂಹ, ನವಿಲು ಮತ್ತು ಆನೆಯ ಚಿತ್ರನ ಕೆತ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೋಡಿ ನೀವು. ಇನ್ನೂ ಹುಡುಕಿದ್ರೆ ಬೇಕಾದಷ್ಟು ಕುರುಹುಗಳು ಸಿಗ್ಬೋದು, ಬಟ್ ಈ ಕಾಡಲ್ಲಿ ಹುಡುಕೋದು ತುಂಬ ಕಷ್ಟ. ಸೊ ಇದೇ ಥರನೇ ಬೇಕಾದಷ್ಟು ಪ್ಲೇಸ್ಗಳಲ್ಲಿ ಬೇಕಾದಷ್ಟು ರಾಜ್ಯಕ್ಕೆ ಸೇರಿದಂಥ ಕುರುಹುಗಳು ಮುಚ್ಚೋಗ್ಬಿಟ್ಟಿದೆ. ಸೊ ಇಂಥದ್ದನ್ನೆಲ್ಲ ಹುಡುಕಿ ಅದನ್ನ ಎಕ್ಸ್ಪ್ಲೋರ್ ಮಾಡಿ ಜನರಿಗೆ ತಿಳಿಸೋದು ಒಳ್ಳೆಯ ವಿಚಾರ ಅಂತ ನನಗನ್ಸುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ದಯವಿಟ್ಟು ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ.